Hi students, welcome to Padakal English Academy and Banshankar English Academy. SSLC Kannada medium last lesson Science and Hope of Survival. ಈ ಲೆಸನ್ದಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ LBAದಲ್ಲಿ ಇರುವಂಥ ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರನ್ನು ಮಾಡಿಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ನೋಡೋಣ. ನಂಬರ್ 1, businessmen, lawyers and doctors enjoy a much higher income. ಏನ್ ಮಾಡ್ಬೇಕಂತಾರ್ರಿ? ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಮಾಡಬೇಕು. ಕ್ವಶನ್ ಟ್ಯಾಗ್ ಹೌದಲ್ಲ? ಓಕೆ. ಹಾಗಾದ್ರೆ ಬಿಸ್ನೆಸ್ ಮೆನ್, ಲಾಯರ್ಸ್ ಅಂಡ್ ಡಾಕ್ಟರ್ಸ್ ಸಬ್ಜೆಕ್ಟ್ ಪ್ಲೇವರಲ್ ಆಯ್ತು. ಎಂಜಾಯ್ ಸಿಂಪಲ್ ಪ್ರೆಸೆಂಟ್ ಅದ, ಅದಕ್ಕೆ ಡೂ ತಗೋಬೇಕು. ಅಫರ್ಮೇಟಿವ್ ಐತು, ನೆಗೆಟಿವ್ ಮಾಡ್ಕೋಬೇಕು. ಟ್ಯಾಗ್ ಅನ್ನ ಡೋಂಟ್ ಆಗ್ತದ. ಪ್ರನೌನು ದೇ ಹಾಕ್ರಿ, ಡೋಂಟ್ ದೇ ಹಾಕ್ರಿ. ಇಲ್ಲೇ ನೋಡು, ಇದು ಕರೆಕ್ಟ್ ಆಗ್ತದೆ. ಸೆಕೆಂಡ್ ಕ್ವಶನ್ ಕೂಡ ಅದೇ ಅದ. ಸೈನ್ಸ್ ಈಸ್ ಎನ್ ಎಕ್ಸೈಟಿಂಗ್ ಅಡ್ವೆಂಚರ್. ಇಲ್ಲಿ ಈಸ್ ಅದ, ಈಸ್ ತಗೊಳ್ರಿ. ಅಫರ್ಮೇಟಿವ್ ಐತಿ, ನೆಗೆಟಿವ್ ಮಾಡ್ರಿ. ಈಸಂಟ್. ಸೈನ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅದ, ಇಟ್ ಹಾಕ್ರಿ. ಪ್ರನೌನು ಈಸಂಟ್ ಇಟ್ ಆಗ್ತೈತ್ರಿ. ಈಸಂಟ್ ಇಟ್ ಎ ಆಪ್ಷನ್ ಕರೆಕ್ಟ್ ಆಗ್ತೈತ್ರಿ. ನೆಕ್ಸ್ಟ್, read the conversation and fill in the blank with the correct if clause, choosing from the given alternatives. ಬರ್ರಿ, if clause 1, 2, 3, 4 ಅಂತದವ್ರಿ. if clause 0, 1, 2, 3 ಅಂತದವ್ರಿ. ಅಂದ್ರೆ ನಾನು 1, 2, 3 ಅಷ್ಟೇ ಹೇಳ್ತೀನಿ. if you study well you will pass. If you studied well, you would pass. If you had studied well, you would have passed. ಈ ತರ ಇರಬೇಕದು ಕಾಂಬಿನೇಷನ್. ಬರ್ರಿ ನೋಡೋಣ. You look sad. Why are you worried? Tejas. I did not get a seat. If I had worked hard. Past perfect tense ಆಗಿದೆ. ಇದನ್ನ ಹ್ಯಾಡ್ ತಗೋಬೇಕು. ವುಡ್ ಹ್ಯಾವ್ ತಗೋಬೇಕ್ರಿ. ವುಡ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ಗಾಟ್ ಐತಿ. ವುಡ್ ಹ್ಯಾವ್ ಹಾಕ್ರಿ ಅಂದ್ರೆ ಕರೆಕ್ಟ್ ಆಗ್ತದೆ. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಐ ಡಿಡಂಟ್ ಗೆಟ್ ಎ ಸೀಟ್. ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್. ಪಾಸ್ಟ್ ಪರ್ಫೆಕ್ಟ್ ಐತಿಲ್ಲ, ಇದನ್ನ ವುಡ್ ಹ್ಯಾವ್ ತಗೊಂಡು ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕು. ಐ ವುಡ್ ಹ್ಯಾವ್ ಗಾಟ್ ದ ಸೀಟ್ ಇನ್ ದ ಯೂನಿವರ್ಸಿಟಿ. ಸೆಕೆಂಡ್ ಕ್ವಶನ್. Suma. Hello, Sujata. You are a bit down today. Yes, Suma. We have lost the cricket match by just 2 runs. ಅಂದ್ರೆ ನಮ್ಮ ಟೀಮ್ ಅದು. ಕಾಲೇಜ್ ಹುಡುಗರು ಇರ್ಬೇಕು ಇವ್ರು, ಹೆಣ್ಣು. ಸುಮಾ ಹೇಳ್ತಾಳ, ಇಫ್ ಯುವರ್ ಟೀಮ್ ಹ್ಯಾಡ್ ಸಿಲೆಕ್ಟೆಡ್. ಇದು ಇಫ್ ಕ್ಲಾಸ್ ನಂಬರ್ 3 ನಾರಿ. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ವುಡ್ ಹ್ಯಾವ್ನ ಬರ್ತೈತಿ ಇಲ್ಲಿ. If your team had selected one more fast bowler, your team would have won. Will have, would have. ಇಲ್ಲೇ ನೋಡ್ರಿ, ಎರಡು ಒಂದೇ ಟೈಪ್ ಕೇಳಾರ ಕ್ವಶನ್. ಜಾಸ್ತಿ ಥರ್ಡ್ ಟೈಪ್ ಕೇಳ್ತಿದ್ದಂಗೆ ಅದಾರ. ಭಾಳ ಕ್ವಶನ್ ಪೇಪರ್ ನೋಡಿಲ್ಲ, ಥರ್ಡ್ ಟೈಪ್ ಜಾಸ್ತಿ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3. Read the conversation and choose the correct infinitive. ಇನ್ಫಿನಿಟಿವ್ ಅಂದ್ರೆ ಏನು? ವರ್ಬ್ ಆದ್ಮೇಲೆ ಮುಂದೆಲ್ಲೋ ಒಂದ್ ಕಡೆ ಟು ಹಚ್ಚಿ ಒಂದು ವರ್ಬಿನ ಪ್ರೆಸೆಂಟ್ ಫಾರ್ಮ್ ಬರ್ತೈತಿ, ಅದು ಇನ್ಫಿನಿಟಿವ್ ಆಗ್ತೈತಿ. ಮೇಘಣ, ಹಾಯ್ ಆರ್ತಿ, ವಿಲ್ ಯು ಕಮ್ ಟು ದ ಮಾರ್ಕೆಟ್? ಐ ವಾಂಟ್ ಟು ಬೈ ವೆಜಿಟೇಬಲ್ಸ್. ಇಲ್ಲೇ ಟು ಬೈ. ವಾಂಟ್ ಇದು ವರ್ಬ್ ಆಗ್ತೈತಿ. ಟು ಬೈ ಏನಾಗ್ತೈತಿ? ಇದು ಒಂದು ಟು ಐತಿ, ಒಂದು ಬೈ ವರ್ಬ್ ಐತಿ. ಎರಡು ಸೇರಿಕೊಂಡು ಇನ್ಫಿನಿಟಿವ್ ಆಗ್ತೈತಿ. ಎಸ್, ಹಾಗಾದ್ರೆ
ಇಲ್ಲೇ ಲೆಟ್ ಅಸ್ ಟೇಕ್ ಅಂತ ಐತಿ, ಕಮ್ ಟು ಅಂತದ, ಟು ಬೈ ಅಂತ, ಇದು ಕರೆಕ್ಟ್ ಆಗ್ತದೆ ಇನ್ಫಿನಿಟಿವ್. ನೆಕ್ಸ್ಟ್ ಸಂಜಯ್, ಶಾಂತ ವೇರ್ ಆರ್ ಯು ಗೋಯಿಂಗ್ ನಾವ್? ಶಾಂತ ಹೇಳ್ತಾರೆ ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ ಟು ರೀಡ್ ಎ ನಾವೆಲ್. ಇಲ್ಲೇ ಐತಿ ನೋಡಿ, ಗೋ ಹೊರಬಾಗ್ತೈತಿ, ಟು ರೀಡ್ ಅಂತ ಮತ್ತೊಂದು ಹೊರಗೆ ಬರ್ತೈತೆ, ಇದು ವರ್ಬ್, ಇದು ಇನ್ಫಿನಿಟಿವ್. ಟು ರೀಡ್ ಇಲ್ಲೈತಲ್ಲ, ಟು ರೀಡ್ ಆನ್ಸರ್ ಕರೆಕ್ಟ್. ಕರೆಕ್ಟ್ ಆನ್ಸರ್. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಚೂಸ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ. ಗಣೇಶ್, ಗೌರಿ, ಇಟ್ಸ್ ಅ ಕ್ಲೌಡಿ, ವಿ ಕಾಂಟ್ ಪ್ಲೇ. ಯಾ, ಇಟ್ ಮೇ ರೇನ್ ಟುಡೇ. ಇದು ಪ್ರಿಡಿಕ್ಟಿಂಗ್ ಅನಿಸ್ತೈತ್ರಿ, ಅಡ್ವೈಸಿಂಗ್ ಅಂತೂ ಅಲ್ಲ, ರಿಕ್ವೆಸ್ಟಿಂಗ್ ಅಂತೂ ಅಲ್ಲ, ಪಾಸಿಬಿಲಿಟಿ ಅನಿಸ್ತೈತಿ. ನಾನು ಅನ್ಕೊಂಡಾಗ ಪಾಸಿಬಿಲಿಟಿ ಜಾಸ್ತಿ ಐತಿ, ಪಾಸಿಬಿಲಿಟಿ ಹಾಕಕ್ಕೆ ಅಡ್ಡಿ ಇಲ್ಲ. ಓಕೆ. ಮಹೇಶ್, ಹಾಯ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಐ ಆಮ್ ನಾಟ್ ಫೀಲಿಂಗ್ ವೆಲ್. ಮಹೇಶ್, ಓ, ಶಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್? ಆಫರಿಂಗ್ ಹೆಲ್ಪ್ ಇದು ಬಹುತೇಕ. Expressing ability, seeking permission, giving an order, offering help with guarantee. Okay. Change as directed. Combine the word in column A with its collocative word in column B. Scientific research. ಇದು ಕರೆಕ್ಟ್ ಆಗ್ತದೆ. Seismic waves ಇದು ಲೆಸನ್ ಬಂತಲ್ಲ. ಕಮಿಟ್ ಕ್ರೈಮ ಆಗ್ತದೆ. ಕಮಿಟ್ ಅಂದ್ರೆ ದೊಡ್ಡ ಮಿಸ್ಟೇಕ್ ಮಾಡಬಾರ್ದು, ಕಮಿಟ್ ಅಂತ ಯೂಸ್ ಮಾಡ್ತೀವಿ. ಮೇಕ್ ಅಂತ ಐತಲ್ಲ ಅದ ತರಹ ಕಮಿಟ್. ರ್ಯಾಪಿಡ್ ಡಿಕ್ಲೈನ್ ಉತ್ತಮ ಅಂತಾರ, ಡಿಕ್ಷನರಿ ತೆಗೆದು ನಾನು ನೋಡಿನಿ. ರ್ಯಾಪಿಡ್ ಡಿಕ್ಲೈನ್ ಚಲೋ ಅಂತ ಹೇಳ್ತಾರೆ. ಕ್ವಿಕ್ ಗ್ಲಾನ್ಸ್ ಅಡ್ಡಿ ಇಲ್ಲ, ಕರೆಕ್ಟ್ ಐತ್ರಿ, ನಡೀತದ್ರಿ. ಸ್ಪೀಡಿ ರಿಕವರಿ ಅನ್ನೋದು ಬೆಟರ್ ಅಂತಾರ. ನೋಡಿ ಡಿಕ್ಷನರಿ ನೋಡೇನಿ. ನೆಕ್ಸ್ಟ್, ರೈಟ್ ದ ನಂಬರ್ ಆಫ್ ಸಿಲಬಲ್ಸ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ವರ್ಡ್. ಪ್ರಾಕ್ಟಿಕಲ್ ಇದು ಬರೀದು ಲೇಟ್ ಆಗತ್ತಂತ ನಾವು ಮೊದಲ ಬರೆದು ಇಟ್ಕೊಂಡ್ಬಿಟ್ಟಿದ್ರೆ ಬರೆಯಾಕ ಲೇಟ್ ಆಗ್ತೈತಿ, ಟೈಮ್ ತಗೋತಲ್ಲ. ಬಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಪ್ರಾಕ್, ಟೀ, ಕ, ಯಾ, ಈ, ಮೂರು ಸಿಲಬಲ್. ಆದ್ದರಿಂದ ಎಸ್, 3 ಸಿಲಬಲ್ ಬರ್ದ್ಬಿಟ್ಟೆ. 3 ಅಂತ ಬರ್ತೇನೆ. ಮ್ಯಾಥೆ, ಮ್ಯಾಟಿ, ಮ್ಯಾಥೆ 2, ಮ್ಯಾ 3, ಟಿ 4, ಟ್ರೀ ವಾ, ಈ ಆ 2, ಸೈ ಟಿ ಫಿ 3, ನೇಷನ್ 1, ಕಂಟ್ರಿ 2, ಸ್ಕೂಲ್ 1, ಶೂಸ್ 1. Fill in the blank with appropriate tense form of the verb given in the bracket. The technical experts were summoned. ಬಿ ಕೊಟ್ಟಿರಲಿಲ್ಲ, ಬಿ ಫಾರ್ಮ್ ಹಾಕಬೇಕು. ಯಾಮ್ ಇಸ್ ಆರ್, ವಾಸ್ ವೇರ್, ಶಾಲ್ ಬಿ, ವಿಲ್ ಬಿ. ಪಾಸ್ಟ್ ಟೆನ್ಸ್ ಅದದ್ದು, ಅದಕ್ಕೆ ವರ್ ಹಾಕ್ರಿ. ಪ್ಯಾಸಿವ್ ಫಾರ್ಮ್ ಮಾಡ್ಬೇಕ್ರಿ. ಇದನ್ನ ಆಕ್ಟಿವ್ ಮಾಡಿದ್ರೆ ಕರೆಕ್ಟ್ ಆಗೋದಿಲ್ಲ. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ ಸಮನ್ಡ್. ಪ್ಯಾಸಿವ್ ವೈಸ್ ಮಾಡಕತ್ತೀವಂದ್ರೆ ವರ್ಬಿಂದ ಪಾಸ್ಟ್ ಪಾರ್ಟಿಸಿಪಲ್ ಬರ್ಬೇಕಲ್ಲ. ಸಮನ್ಡ್ ಹೆಲ್ಪಿಂಗ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್, ಕರೆಕ್ಟ್ ಪ್ಯಾಸಿವ್ ವೈಸ್ ಆಗ್ತದೆ. Nobody is satisfied with wealth. Everybody is satisfied with his wisdom. ಚಂದ ಐತಲ್ಲ ಇದು. ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ. ನೋಬಡಿ ಈಸ್, ನೋಬಡಿ ಸಿಂಗ್ಯುಲರ್ ನಂಬರ್ ಆಗ್ತೈತಿ. ಇದು ಪ್ರಾವರ್ಬ್ ತರ ಐತಿ. ಇದು ಪ್ರಾವರ್ಬ್ ತರ ಐತಿ. ಆದ್ರಿಂದ ಯಾವಾಗಲೂ ಪ್ರೆಸೆಂಟ್ ನಾಗನೇ ಹೇಳಬೇಕು. ನೋಬಡಿ ಈಸ್ ಸ್ಯಾಟಿಸ್ಫೈಡ್. ಟು ಬಿ ಫಾರ್ಮ್ ಈಸ್ ಹಾಕ್ರಿ. ಪ್ರೆಸೆಂಟ್ ಅದು ಯಾವಾಗಲೂ
Past participle satisfied, satisfied. Nobody is satisfied. Ok. Fill in the blank with suitable article. In a nuclear war, the one who strikes first will be the survivor. The hacker. Correct. A writer is a person who cannot live without writing. A hacker. Correct. Not a hacker. Ninth question. Fill in the blank with appropriate preposition. Everyone lived under the fear of annihilation by nuclear weapons. By hacker. Correct. The summons came to the president of Russia. To hacker. Preposition. Correct. Fill in the blank using suitable linker. Dash trillions of dollars are spent to contain them by all known techniques. ಇಲ್ಲೊಂದು ಲಿಂಕರ್ ಬರುದಿಲ್ರಿ ಇಲ್ಲಿ. ಇದು ಲಿಂಕರ್ ಬರುದಿಲ್ಲ ಇಲ್ಲಿ. ಲಿಂಕರ್ ಬರ್ಬೇಕಂತಂದ್ರ ಅಲ್ಲೊಂದು ಹಿಂದೊಂದು ಕ್ಲಾಸ್ ಬರ್ಬೇಕ್ರಿ. ಟೆಕ್ಸ್ಟ್ ಬುಕ್ನಾಗ ಐತದ ಕ್ಲಾಸ್. ಇದು ಟೆಕ್ಸ್ಟ್ ಬುಕ್ನಾಗ ಇದ್ದದ್ದು ಕ್ಲಾಸ್ ಹಾಕಿಲ್ಲ ಇವ್ರು. ಕ್ಲಾಸ್ ಅಂದಿತ್ತಂದ್ರೆ ಕರೆಕ್ಟ್ ಆಗ್ತೈತ್ರಿ. ನೋಡಿ ನಾನು ಬಟ್ ಹಿಂದಿನ ಸೆಂಟೆನ್ಸ್ ಯಾವ್ದಂತ ತಿಳ್ಕೊಂಡು ಗೊತ್ತಾಗೋದ್ರಿ. ಇಫ್ ಅಂತ ಏನಾಯ್ತದ. ಟ್ರಿಲಿಯನ್ಸ್ ಅಂತ ಐತಲ್ರಿ. ಐತಲ್ರಿ. ಇಲ್ಲಿ ಏನೈತೆ ಟೆಕ್ಸ್ಟ್ ಬುಕ್ನಾಗ ಅಂದ್ರ ಸಚ್ ಡಿಸಾಸ್ಟರ್ಸ್ ಕೀಪ್ ಗ್ರೋವಿಂಗ್ ಕಾಮಾನು ಬರ್ಬೋದು. ಟೆಕ್ಸ್ಟ್ ಬುಕ್ನಾಗ ಕಾಮ ಕೊಟ್ಟಾರ. ಕಾಮ ಬರೋದಿಲ್ರಿ ಇಲ್ಲಿ. When a complex sentence begins with the main class, comma is not used. But ಇಲ್ಲಿ ಕಾಮ ಕೊಡ್ತಾರ. ತಪ್ಪೈತದ. ಇರ್ಲಿ ಬಿಡ್ರಿ. ಟೆಕ್ಸ್ಟ್ ಬುಕ್ನಾಗ ಏನೈತೆ ಅಂದ್ರ ಸಚ್ ಡೇಂಜರ್ಸ್ ಕೀಪ್ ಗ್ರೋವಿಂಗ್ although trillions of dollars are spent to contain them by all known techniques ಅಂತ ತಿಳ್ಕೊಂಡು ಅವಾಗ ಅದು ಫುಲ್ ಸೆಂಟೆನ್ಸ್ ಬಂದ್ರೆ ಇಲ್ಲೇ ಆಲ್ದೋ ಬರ್ತೈತ್ರಿ. ಹಂಗ ಸುಮ್ಮನೆ ಕಂಜಂಕ್ಷನ್ ಇಷ್ಟಕ್ಕೆ ಕಂಜಂಕ್ಷನ್ ಹಾಕ್ಲಿಕ್ಕೆ ಬರೋದಿಲ್ಲ. ತಪ್ಪೈತಿ. ನೆಕ್ಸ್ಟ್ ಕ್ವಶನ್ ಇಬ್ಬರ ಟೆಕ್ಸ್ಟ್ ಬುಕ್ ಐತೆ ನೋಡ್ಕೋರಿ ಒಂದು ಲೈನ್. ಆ ಟೆಕ್ಸ್ಟ್ ಬುಕ್ ಸೆಂಟೆನ್ಸ್ ಪ್ರಕಾರ ಹೋದ್ರೆ ಆಲ್ದೋ ಅಂತ ಐತಿ. ಬಟ್ ಇನ್ನೊಂದು ಕ್ಲಾಸ್ ಬೇಕದು. ಬಟ್ ಈ ಕ್ಲಾಸ್ ಕೊಟ್ಟಿಲ್ಲ. ಒಂದೇ ಕೊಟ್ಟಾರ. ಒಂದೇ ಕೊಟ್ರೆ ಹೆಂಗ್ ಲಿಂಕರ್ ಬರ್ತೈತಿ. ಇಲ್ಲಿ ಎರಡು ಅದ ನೋಡ್ರಿ. ಎರಡು ಬೇಕ್ರಿ. ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್ ವೇರ್ ಮೇಜರ್ ರಿವಾರ್ಡ್ಸ್ ಕಮ್ ಅಂತ ಆಗ್ಬೇಕ್ರಿ. ಇದು ಕಮ್ ಫ್ರಮ್ ಡಿಸ್ಕವರಿ. ಕಮ್ಸ್ ಅಲ್ಲ, ಮೇಜರ್ ರಿವಾರ್ಡ್ಸ್ ಅಂತ ಬರುತ್ತೆ. ಪ್ಲೂರಲ್ ಅಂತ ಕಮ್ ಆಗ್ಬೇಕು. 11th question. Fill in the blank using correct word given in bracket. My theoretical knowledge had a great adjective. ಮುಂದೊಂದು ನೌನ್ ಬರಬೇಕು. ಅಪ್ಲೈ ಇದರ ನೌನ್ ಫಾರ್ಮ್ ಅಪ್ಲಿಕೇಶನ್. My theoretical knowledge had a great application in the area of survival of mankind. ಇದು ಕರೆಕ್ಟ್ ಆಗ್ತದೆ. ಅಪ್ಲಿಕೇಶನ್ ನೌನ್ ಫಾರ್ಮ್ ಬೇಕು. The scientists gets rewards from there. ಇಲ್ಲಿ ಕೂಡ ನೌನೇ ಬರಬೇಕು. From their discovery ನೌನ್ ಫಾರ್ಮ್ ಆಗಬೇಕು. ನೆಕ್ಸ್ಟ್ ಕ್ವಶನ್ 12th. Identify the parts of speech of the underlined word. If humanly used, humanly adverb of manner, adverb. Science, if humanly used, science is the indispensable guardian and caretaker. Humanly adverb. If you are so clever, clever is the adjective. A word that qualifies a noun. A word that
modifies verb. If humanly used verb ಇದು ಹೆಂಗೆ ಯೂಸ್ ಮಾಡೋದು? ಹ್ಯೂಮನ್ಲಿ ಯೂಸ್ ಮಾಡೋದು. ಹ್ಯೂಮನ್ಲಿ ಅನ್ನೋದು ಯೂಸ್ಡ್ ಅನ್ನು ವರ್ಣಿಸ್ತೈತಿ. ಯೂಸ್ಡ್ ಅನ್ನೋದು ವರ್ಬ್ ಇದು. ವರ್ಬನ್ನು ವರ್ಣಿಸಿದ್ರೆ ಅಡ್ವರ್ಬ್. ಇಲ್ಲಿ ಕ್ಲೆವರ್ ಅಂತದ. ಕ್ಲೆವರ್ ಅನ್ನೋದು ಇವನ್ನ ವರ್ಣಿಸ್ತೈತಿ. ನೌನ್ ಅಥವಾ ಪ್ರನೌನ್ ಅನ್ನು ವರ್ಣಿಸ್ತಕ್ಕಂಥದ್ದು ಒಂದು ವರ್ಡ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅವರು ಎ ವರ್ಡ್ ದಟ್ ಕ್ವಾಲಿಫೈಸ್ ಎ ನೌನ್ ಆರ್ ಪ್ರನೌನ್ ಈಸ್ ಕಾಲ್ಡ್ adjective. So clever adjective ಆಗ್ತದೆ. Next, use the word show as a verb in your own sentence. ಬರದೆ ನೋಡ್ರಲ್ಲ, ಶೋ ಅಂತ ಐತಿ. ಯಾವ್ದಾರ ಟೆನ್ಸ್ ನ ಯೂಸ್ ಮಾಡ್ಬೋದು ನೀವು ರೀ. ಐ ಶೋ ಅನ್ಬೋದು, ಐ ಆಮ್ ಶೋವಿಂಗ್ ಅನ್ಬೋದು, ಐ ಹ್ಯಾವ್ ಶೋಡ್ ಅನ್ಬೋದು, ಐ ಹ್ಯಾವ್ ಬೀನ್ ಶೋವಿಂಗ್ ಅನ್ಬೋದು, ಐ ಶೋಡ್ ಅನ್ಬೋದು. ಯಾವುದೇ ಟೆನ್ಸ್ ನ ಯೂಸ್ ಮಾಡ್ಬೋದು ರೀ. ಬಟ್ ಶೋ ಅಷ್ಟೇ ಕೊಟ್ಟರೆ ನಿನ್ನ ಸೆಂಟೆನ್ಸ್ ಶೋನ ಬರ್ಬೇಕಂತೇನಿಲ್ಲ. ಶೋ ವರ್ಬ್ ಆಗಿ ಬರಬೇಕು. ಯಾವ ಟೆನ್ಸ್ನಾಗ ಯೂಸ್ ಮಾಡಿ. ಶೋವಿಂಗ್ ಅನ್ನು, ಶೋಡ್ ಅನ್ನು, ಶೋ ಅನ್ನು, ಶೋಸ್ ಅನ್ನು, ಶೋನ್ ಅನ್ನು. ಇಲ್ಲೊಂದು ನಾ ಬರ್ದೆ ನೋಡ್ರಿ. ಐ ಶೋಡ್ ಮೈ ಟೀತ್ ಟು ದ ಡೆಂಟಿಸ್ಟ್. ಶೋ ಹೊರ್ ಬಾತಲ್ಲ. ನೆಕ್ಸ್ಟ್, ಯೂಸ್ ದ ವರ್ಡ್ ಪ್ರಾಬ್ಲಮ್ as a noun in your own sentence. Scarcity of money is not a problem at all. Noun ಆಗ್ತದೆ. ಕರೆಕ್ಟ್. ನೆಕ್ಸ್ಟ್ ಬರ್ತದೆ, ಚೇಂಜ್ ಇಂಟು passive voice. ಓಕೆ ಬರ್ರಿ. ದ ಬೇಸಿಕ್ ರಿಸರ್ಚ್ ಸಬ್ಜೆಕ್ಟ್ ಕ್ಯಾನ್ ಕ್ರಿಯೇಟ್ ವರ್ಬ್. ಸ್ಪ್ರಿಂಗ್ ಬೋರ್ಡ್ ಇದು ಆಬ್ಜೆಕ್ಟ್ ಆಗ್ತೈತೆ. For developing a new disaster preparedness industry, ಹೆಂಗೆ ಮಾಡ್ಬೋದು ಇದನ್ನ? ಆಬ್ಜೆಕ್ಟ್ ಬದಲು ತಗೊಳ್ರಿ. ಸ್ಪ್ರಿಂಗ್ ಬೋರ್ಡ್ ನಾ ತಗೊಂಡೆ. ಸ್ಪ್ರಿಂಗ್ ಬೋರ್ಡ್ ಅಷ್ಟೇ ತಗೊಂಡು ಪ್ಯಾಸಿವ್ಸ್ ಮಾಡಕ್ ಹೋದ್ರೆ ಅಷ್ಟು ನೈಸ್ ಬರೋದಿಲ್ಲ. ಸ್ಪ್ರಿಂಗ್ ಬೋರ್ಡ್ ಕೂಡ ಯೂಶುವಲಿ ಹಂಗೆ ಮಾಡ್ಬೇಕ್ರಿ. ಸ್ಪ್ರಿಂಗ್ ಬೋರ್ಡ್ ಅಷ್ಟೇ ತಗೋಬೇಕ್ರಿ. ಬಟ್ ಈ ಸೆಂಟೆನ್ಸ್ ಒಳಗ ಸ್ಪ್ರಿಂಗ್ ಬೋರ್ಡ್ ಫಾರ್ ಡೆವಲಪಿಂಗ್ ನ್ಯೂ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಇಂಡಸ್ಟ್ರಿ ಕ್ಯಾನ್ ಬಿ ರಿಸರ್ಚ್ ಬೈ ಬೇಸಿಕ್, ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ಬೇಸಿಕ್ ರಿಸರ್ಚ್. ಹಿಂಗನೆ ಮಾಡ್ತೀವಿ. ನಾ ಮಾಡಿ ನೋಡಿರ್ಲಿ. ಸ್ಪ್ರಿಂಗ್ ಬೋರ್ಡ್ ಅದ್ರ ಕೂಡ ಮುಂದೆ ಹಾಕ್ಬಿಟ್ಟೇನ್ರಿ. ಫಾರ್ ಡೆವಲಪಿಂಗ್ ನ್ಯೂ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್. Springboard for developing a new disaster preparedness industry can be created by the basic research. ಇಲ್ಲಕಂದ್ರೆ ಇದನ್ನ ಹಿಂಗೂ ಮಾಡಬಹುದ್ರಿ. Springboard can be created for developing a new disaster preparedness industry by basic research. ಹಿಂಗೂ ಮಾಡಬಹುದ್ರಿ. ಇದನ್ನ ಮಾಡ್ತೀನಿ. ಸೆಕೆಂಡ್, the resident showed me a letter. The resident showed me a letter. ಇದ್ರೊಳಗೆ ರೆಸಿಡೆಂಟ್ ಸಬ್ಜೆಕ್ಟ್ ಅದ. ಶೋಡ್ ಸಿಂಪಲ್ ಪಾಸ್ಟ್ ಐತಿ. ವಾಸ್ ಬೇರೆ ಬರಬೇಕು. ಮೀ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ. ಡಬಲ್ ಆಬ್ಜೆಕ್ಟ್ ಇದು. ಎ ಲೆಟರ್ ಡೈರೆಕ್ಟ್ ಆಬ್ಜೆಕ್ಟ್. ಯಾರಿಗೆ ಅನ್ನುವಂಥ ಕ್ವಶನ್ ಆನ್ಸರ್ ಮಾಡ್ತಕ್ಕಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್. ಏನನ್ನ ಅಂತ ಕ್ವಶನ್ ಆನ್ಸರ್ ಮಾಡುವಂಥದ್ದು ಡೈರೆಕ್ಟ್ ಆಬ್ಜೆಕ್ಟ್. ನೀವು ಪ್ಯಾಸಿವ್ ವಾಯ್ಸ್ ಎರಡು ರೀತಿಯಿಂದ ಮಾಡ್ಬೋದು. ಡೈರೆಕ್ಟ್ ಆಬ್ಜೆಕ್ಟ್ ತಗೊಂಡು ಮಾಡ್ಬೋದು ಫಸ್ಟ್ಗೆನ, ಇಲ್ಲಕಂದ್ರೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಫಸ್ಟ್ ತಗೊಂಡು ಮಾಡ್ಬೋದು. ಬರ್ರಿ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ಕೋಬೇಕು. ಎ ಲೆಟರ್ ಮೊದಲು ತಗೊಂತೀವಿ ಅಂದ್ರೆ ಡೈರೆಕ್ಟ್ ಆಬ್ಜೆಕ್ಟ್. ಎ ಲೆಟರ್ ಯಾವ ಟೆನ್ಸ್ನಾಗಿದೆ? ಸಿಂಪಲ್ ಪಾಸ್ಟ್ ಆಗಿದೆ. ಸಿಂಗ್ಯುಲರ್ ನಂಬರ್ ಇದೆ. ವಾಸ್ ಹಾಕ್ರಿ. ಎ ಲೆಟರ್ ವಾಸ್ ಶೌಡ್, ಇಲ್ಲಕಂದ್ರೆ ಶೋಣ. ಟು ಮೀ ಇದಕ್ಕೆ ಮೀ ಇಂಪರ್ಸನ್, ಸಾರಿ ಇದೇನಂತೀವಲ್ಲ ಇಂಡೈರೆಕ್ಟ್ ಆಬ್ಜೆಕ್ಟ್ಗೆ ಟು ಹಚ್ಚಿ ಹಾಕ್ಬೇಕು. ಎ ಲೆಟರ್ ವಾಸ್ ಶೋಡ್ ಟು ಮೀ ಬೈ ದ ರೆಸಿಡೆಂಟ್. ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿ ಪ್ರೆಸಿಡೆಂಟ್ ಅಂತ ಮಾಡೇನೆ. ಮಿಸ್ಟೇಕ್ ಬೈ ರೆಸಿಡೆಂಟ್. ಓಕೆ. ನೆಕ್ಸ್ಟ್ ಇದನ್ನ ಇನ್ನೊಂದು ರೀತಿ ಮಾಡಬಹುದಲ್ಲ. ಮೀನ ಫಸ್ಟ್ ತಗೋಬಹುದ್ರಿ. ಐ ಸಿಂಪಲ್ ಪಾಸ್ಟ್ ಐತಿ. ವಾಸ್ ಹಾಕ್ರಿ. ಪಾಸ್ಟ್ ಪಾರ್ಟಿಸಿಪಲ್ ಶೋನ್ ಹಾಕ್ರಿ. ಆದ್ರೆ ಡೈರೆಕ್ಟ್ ಆಬ್ಜೆಕ್ಟ್ ಇಲ್ಲೇ ಹಾಕ್ಬೇಕ್ರಿ. ಟು ಹಚ್ಚಲಾರ್ದ ಹಾಕ್ಬೇಕು. ಐ ವಾಸ್ ಶೋನ್ ಎ ಲೆಟರ್ ಬೈ ದ ರೆಸಿಡೆಂಟ್ ಅಥವಾ ಇಲ್ಲಿ ಪ್ರೆಸೆಂಟ್ ಮಾಡಿರಿ. I was shown a letter by the resident. ಕರೆಕ್ಟ್ ಆಗ್ತದೆ. ಇವೊಂದು ಡಿಗ್ರಿ ಚೇಂಜ್ ಮಾಡ್ಕೊಟ್ರ. ದೊಡ್ಡ ಭಾಳ ಜಾಸ್ತಿ ಕವರ್ ಮಾಡ್ಯಾರ ಟಾಪಿಕ್ಸ್. ಚೇಂಜ್ ದ ಫಾಲೋವಿಂಗ್ ಇಂಟು
change the following sentence into other 2 degrees. No other profession in the world is as great as a scientist. ಇದು ಅಷ್ಟು ಸೈಂಟಿಸ್ಟ್ ಅನ್ನುವಂಥದ್ದು ವರ್ಡ್ ಅಷ್ಟು ಅಪ್ರೋಪ್ರಿಯೇಟ್ ಆಗೋಲ್ಲ ಅಂತ ಅನ್ಸುತ್ತೆ. ಹೇಳ್ರಿ ಬರ್ರಿ, ಮಾಡಕ್ ಬರ್ತೈತೆ ಮಾಡ್ಬಿಡೋದು. No other profession in the world is as great as a scientist. ಪಾಸಿಟಿವ್ ಡಿಗ್ರಿ ಅಂದ್ರೆ ಇನ್ ದ ವರ್ಡ್ ಹೊರಬೇಕಿಂತ ಮೊದಲು ಬರ್ತದೆ. ಕಂಪ್ಯಾರಿಟಿವ್ಲಿ ಸೂಪರ್ನಲ್ಲಿ ಹೊರ ಬಾದ ಮೇಲೆ ಬರ್ತದೆ. ನೋ ಅದರ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಈಸ್ ಆಸ್ ಗ್ರೇಟ್ ಆಸ್ ಸೈಂಟಿಸ್ಟ್. ತಗೊಳ್ರಿ, ಸೈಂಟಿಸ್ಟ್ ಈಸ್ ದ ಗ್ರೇಟೆಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್. ಬರ್ದಿದ್ದಂಗೆ ಅಂತ ಅನಿಸ್ತದೆ. ಇಲ್ಲಿ ಬರ್ದು ನೋಡ್ರಿ, scientist is the greatest profession in the world. Comparative. Scientist is greater than any other profession in the world ಅಂತ ಬರಬೇಕಾಗಿತ್ತು. ಬಿಟ್ಟಿಲ್ಲ ನೆನಪಾರಿ. Scientist is greater than any other profession in the world ಬರಬೇಕಾಗಿತ್ತು, ಮರ್ತೀನಿ. Second, money is more popular than any other thing in the world. No other thing, ilakandre nothing is. ನಾವು ಒಂದು ಮಿಸ್ಟೇಕ್ ಮಾಡಿರಲ್ಲ. ಇಲ್ಲಿ ಏನು ಮಿಸ್ಟೇಕ್ ಮಾಡಿದ ಅಂತಂದ್ರೆ ನಥಿಂಗ್ ಇನ್ ದ ವರ್ಲ್ಡ್ ಈಸ್ ಅಂತ ಆಗಬೇಕಾಗಿತ್ತು. ಪಾಸಿಟಿವ್ ಡಿಗ್ರಿ ಮಾಡುವಾಗ ಇನ್ ದ ವರ್ಲ್ಡ್, ಇನ್ ದ ಕ್ಲಾಸ್ ಅನ್ನುವಂಥದ್ದು ಹೊರಬಿನಕಿನ ಮೊದಲು ಬರಬೇಕು. ಬಟ್ ನಾವು ಹೊರಬಿನ ಕೊನೆಗೆ ಹಾಕೀನಿ, ಆದ್ದರಿಂದ ಇದು ತಪ್ಪು. ಆದ್ದರಿಂದ ಇದು ಇಲ್ಲಿ ಬೇಡ. ನಥಿಂಗ್ ಇದು ಬೇಡ, ತಪ್ಪು ಹಾಕ್ರಿ, ಇಲ್ಲೇ ಹಾಕ್ರಿ. ನಥಿಂಗ್ ಇನ್ ದ ವರ್ಲ್ಡ್ ನಥಿಂಗ್ ಇಲ್ಲೇ ಹಾಕ್ರಿ. ನಥಿಂಗ್ ಇನ್ ದ ವರ್ಲ್ಡ್ ಇಲ್ಲಿ ಬಂದು ಅನಂತರ ಈಸ್ ಬರ್ಬೇಕ್ರಿ. ನಥಿಂಗ್ ಇನ್ ದ ವರ್ಲ್ಡ್ ಈಸ್ ಆಸ್ ಪವರ್ಫುಲ್ ಆಸ್ ಮನಿ. ಹೌದು, ಕೊಟ್ಟದ್ದು ಕಂಪ್ಯಾರಿಟಿವ್ ಐತಿ, ಮಾಡಿದ್ದು ಸೂಪರ್ಲೇಟಿವ್, ಇನ್ನು ಮಾಡಿದ್ದು ಪಾಸಿಟಿವ್ ಮಾಡಿದೆ, ನೆಕ್ಸ್ಟ್ ಸೂಪರ್ಲೇಟಿವ್ ಮಾಡ್ತೀನಿ. ಮನಿ ಈಸ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಇನ್ ದ ವರ್ಲ್ಡ್. ಇನ್ ದ ವರ್ಲ್ಡ್ ಸೂಪರ್ಲೇಟಿವ್ ನಲ್ಲಿ ಕಂಪ್ಯಾರಿಟಿವ್ ಕೊನೆಗೆ ಬರಬೇಕು, ಬಟ್ ಪಾಸಿಟಿವ್ ನಲ್ಲಿ ಜಸ್ಟ್ ಬಿಫೋರ್ ಬರಬೇಕು. Next, read the following conversation and change the underlined sentence into reported speech. ಅಂತ. Naveen, Hemanta, did you meet Akash? Hemanta, yes, I met him in the college. ಏನು ಮಾಡ್ಕೋಬೇಕು? ನೋಡಿದ ಬರಬರಿ ಇತ್ತಿಲ್ಲ. ಹೇಮಂತ ರಿಪ್ಲೈಡ್ ದ್ಯಾಟ್ ಐ ಹೋಗಿ ಹೀ ಮಾಡ್ರಿ. ಸಿಂಪಲ್ ಪಾಸ್ಟ್ ಐತಿ, ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕ್ರಿ, ಪ್ಯಾಸಿವ್ ಆಗ್ಬಾರ್ದು, ಇಂಡೈರೆಕ್ಟ್ ಸ್ಪೀಚ್ ಆಗ್ಬಾರ್ದು. ಐ ಮೆಟ್ ಹೋಗಿ, ಐ ಅಂದ್ರೆ ಯಾರು? ಹೇಮಂತ. ಹೀ ಮಾಡ್ರಿ, ಸಿಂಪಲ್ ಪಾಸ್ಟ್. ಮೆಟ್ ಇದ್ದದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡ್ರಿ. ಹಿ ಹ್ಯಾಡ್ ಮೆಟ್, ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ. ಹಿ ಹ್ಯಾಡ್ ಮೆಟ್ ಹಿಮ್, ಥರ್ಡ್ ಪರ್ಸನ್ ಸಿಂಗುಲರ್ ಚೇಂಜ್ ಆಗೋದ್ರ ಇಟ್ಬಿಡ್ರಿ. ಇನ್ ದ ಕಾಲೇಜ್ ಒಂದು ಶಬ್ದ ಬಟ್ಟಿ ನೋಡ್ರಿ, ಎಸ್ಟರ್ಡೇ ಅಂತ ಒಂದು ಶಬ್ದ ಐತಿ. In the college, he had met him in the college the previous day. Ilakandre the day before. Bas. Pavitra ಹೇಳ್ತಾಳ, hello Kusma, how are you? Kusma ಹೇಳ್ತಾಳ, I am not feeling well. Kusma told Pavitra. Kusma told Pavitra, illitri ಅಂತ ಇದ್ರಿ. Kusma told Pavitra that ಚೂರು ಕೇಳತ್ಕೊಳ್ಳೇನ್ರಿ. I am ಹೋಗಿ she was.
ಐ ಅಂದರೆ ಕುಸುಮ, ನಾವು ಶಿ ಮಾಡಬೇಕು. ಯಾಮ ಟು ಬಿ ಪ್ರೆಸೆಂಟ್ ಆಗ್ತದೆ, ಟು ಬಿ ಪಾಸ್ಟ್ ಮಾಡಿ. ಶಿ ವಾಸ್ ನಾಟ್ ಫೀಲಿಂಗ್, ಟು ಬಿ ಪಾಸ್ಟ್ ಅಲ್ಲ, ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್. ಯಾಮ್ ಫೀಲಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್, ಹೋಗಿ ಪಾಸ್ಟ್ ಕಂಟಿನ್ಯೂಸ್ ಆಗಬೇಕು. ಸೆಡ್ ದ್ಯಾಟ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್. ಕರೆಕ್ಟ್. ನೆಕ್ಸ್ಟ್, ಚಂದನ್ ಐ ಮೆಟ್ ರಾಣಿ ಲಾಸ್ಟ್ ವೀಕ್ ಇನ್ ಮೈಸೂರು. ಅದಕ್ಕೆ ಚಂದನ ರಾಘು ಏನು ಹೇಳ್ತಾರೆ, ಹೌ ಡಸ್ ಶಿ ಲುಕ್ ದ ಸೇಮ್, ಹಂಗಾದ್ರೆ ಚೇಂಜ್ ಆಗ ಚಂದನ. ದರ್ ಇಸ್ ಎ ಲಿಟಲ್ ಬಿಟ್ ಚೇಂಜ್ ಇನ್ ಹರ್ ಅಪಿಯರೆನ್ಸ್. ಸ್ವಲ್ಪ ಚೇಂಜ್ ಕಾಣಿಸ್ತದೆ, ಮುದುಕಿ ಕಣ್ಣಾಗ ಕಾಣಿಸ್ತದೆ, ಹಂಗೆ ಕಣ್ಣಾಗ ಕಾಣಿಸ್ತದೆ ತೆಳಗಂತ. ಚಂದನ ಇನ್ಫಾರ್ಮ್ಡ್ ರಘು ದಾಟ್ ಯಾವ್ದು ಮಾಡ್ಬೇಕು, ಇದನ್ನು ಐ ಹೋಗಿ ದ್ಯಾಟ್ ಆದ್ಮೇಲೆ ಹಿ ಹಾಕಿ, ಐ ಹೋಗಿ ಹಿ. ಯಾವ ಟೆನ್ಸ್ ಸಿಂಪಲ್ ಪಾಸ್ಟ್ ಅದೇ, ಪಾಸ್ಟ್ ಪರ್ಫೆಕ್ಟ್ ಮಾಡ್ರಿ. ಹಿ ಹ್ಯಾಡ್ ಮೆಟ್ ರಾಣಿ ಲಾಸ್ಟ್ ವೀಕ್ ದ ಪ್ರೀವಿಯಸ್ ವೀಕ್ ಅನ್ಬೇಕು. ಲಾಸ್ಟ್ ಮಂಡೇ ದ ಪ್ರೀವಿಯಸ್ ಮಂಡೇ, ಲಾಸ್ಟ್ ಇಯರ್ ದ ಪ್ರೀವಿಯಸ್ ಇಯರ್. ಇನ್ನು ಮೈಸೂರು ಇದಂತೂ ಚೇಂಜ್ ಮಾಡಿ. ನೆಕ್ಸ್ಟ್, ಆರ್ತಿ ಹೌ ಮಚ್ ಈಸ್ ದ್ಯಾಟ್ ಕ್ಯಾಮ್ರಾ? ಇಟ್ಸ್ 13,500. ಐ ಥಿಂಕ್ ದಿಸ್ ಒನ್ ವಿಲ್ ಬಿ ಫೈನ್. ಈಗ ನಾವೇನು ಮಾಡಬೇಕು, ಆರ್ತಿ ಹೇಳಿದ್ದನ್ನು ಹೇಳಬೇಕು. ಐ ಥಿಂಕ್ ಇದನ್ನ ನೀವು ಮಾಡ್ರೆ ಬಿಟ್ರೆ. ಆರ್ತಿ ಟೋಲ್ಡ್ ಹೆನ್ರಿ ದ್ಯಾಟ್ ಶಿ ಥಾಟ್ ಬ್ರಾಕೆಟ್ ಹೆಂಗಟ್ಟೆ ಹೌದಲ್ಲ, ದ್ಯಾಟ್ ಎರಡು ದ್ಯಾಟ್ ಬರ್ತದೆ. ಇದ್ರೂ ಕೂಡ ಬ್ರಾಕೆಟ್ ನೋಡೋದಂದ್ರೆ ಬ್ರಾಕೆಟ್ ಹೆಂಗ. ಆರ್ತಿ ಟೋಲ್ಡ್ ಹೆನ್ರಿ ದ್ಯಾಟ್ ಶಿ ಥಾಟ್ ದ್ಯಾಟ್, ಇಲ್ಲ ಕರೆಕ್ಟ್ ಐತೆ ನೋಡ್ರಿ, ದ್ಯಾಟ್ ಒನ್ ಇದು ಇಲ್ಲ ಕರೆಕ್ಟ್ ಐತೆ ನೋಡ್ರಿ. ಹೊರಗೆ ಇಟ್ರಿ, ಬ್ರಾಕೆಟ್ನ ಬೇಡ, ಹೊರಗೆ ಇಡ್ರಿ. ಬ್ರಾಕೆಟ್ ಬೇಡ ಅಲ್ರಿ. ಎಸ್, ಹೊರಗೆ ಇರ್ಲಿ. ಇದೇನಾಗ್ತದಲ್ಲ, ಆರ್ತಿ ಟೋಲ್ಡ್ ಹೆನ್ರಿ ದ್ಯಾಟ್ ಶಿ ಥಾಟ್, ದಿಸ್ ಒನ್ ಹೋಗಿ ದ್ಯಾಟ್ ಒನ್ ಆಗಬೇಕು. ದ್ಯಾಟ್ ಒನ್ ವಿಲ್ ಬಿ ಫೈನ್, ವುಡ್ ಬಿ ಫೈನ್. ವಿಲ್ ಹೋಗಿ ವುಡ್ ಮಾಡಬೇಕು, ಮುಂದೆ ಮತ್ತೆ ಚೇಂಜ್ ಮಾಡಬಾರ್ದು. ಇಲ್ಲೊಂದೇನೋ ನೋಡ್ರಿ, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. Edit the paragraph and rewrite it in the answer booklet. Clues are given. It is a commonly recognized. It is commonly recognized that the very survival of our civilization is threatened. Pessimism is threatened by natural and man-made disasters. It is commonly recognized. Sir, question ಕೊಟ್ಟದಾಗ ಹೇಳ್ತಾರ adverb to be corrected. ಹೌದು, ಇದು ಕಾಮನ್ adjective ಆಗ್ತದ್ರಿ. ಇಟ್ ಇಸ್ ಕಾಮನ್ ಥಿಂಗ್, adjective ಆಗ್ತದೆ. ಇದನ್ನ adverb ಮಾಡಬೇಕು, ಕಾಮನ್ಲಿ ಅಂತೇಳಿ ಅಂದ್ರೆ adverb ಆಯ್ತು. ಮತ್ತೊಂದು verb form ಅಂತಾರ. ಹೌದು, ಥ್ರೆಟನ್ ಬಂದ್ರೆ ಸರಿ ಆಗಲ್ಲ. ಪೆಸಿವಿಸ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಬರ್ಬೇಕಲ್ಲ. ಸಿವಿಲೈಸೇಷನ್ ಈಸ್ ಥ್ರೆಟನ್ಡ್. ಓಕೆ, ನೆಕ್ಸ್ಟ್ ಏನಂದ್ರೆ ಮತ್ತೆ ಎರರ್ ಏನದ ಇಲ್ಲಿ ಕ್ಲೂಸ್ ಅಂತ. ಇಟ್ ಟಾಟ್ ಮೀ, ಥಾಟ್ ಅಂತ ಆಗಿತ್ತು, THEU ಸ್ಪೆಲ್ಲಿಂಗ್ ಅಲ್ಲದ ಇಂಗ್ಲಿಷ್ ಅದನ್ನ ಟಾಟ್ ಮಾಡ್ರಿ. ಅಡ್ವರ್ಬ್ ಮಿಸ್ಟೇಕ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದ್ರೆ ಇದನ್ನ ಟಾಟ್ ಮಾಡ್ರಿ, TAUGST. ಇಟ್ ಟಾಟ್ ಮೀ ನೆವರ್ ಟು ಫೀಲ್ ಅಲೋನ್. ಅಲೋನ್ ಅಂತ ಐತೆ, ಅಲೋನ್ ಅಂತ ಅಡ್ವರ್ಬಲ್ ಮಿಸ್ಟೇಕ್ ಇರ್ತಾರೆ. ಅಲೋನ್ adverb to be corrected. Alone, ALONE, alone ಅಂತ. ಎಸ್, ಟಾಟ್ ಮಾಡ್ರಿ, TAUGST ಅಲೋನ್ ಮಾಡ್ರಿ. ಎರಡು ಮಿಸ್ಟೇಕ್ ಸರಿ ಮಾಡಿದ್ರೆ ಫುಲ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಕ್ಲೂ, ಎ ಕಾಮನ್ ಲೋರ್ ಈಸ್ ದ್ಯಾಟ್ ಇಮರ್ಷನ್ ಇನ್ ಸೈನ್ಸ್ ಸ್ಪೆಲ್ಲಿಂಗ್ ತಪ್ಪಾರ ನೋಡ್ರಿ. SCIENC ಬರ್ಬೇಕು, SI ಬರ್ತದೆ. ಡಸ್ ನಾಟ್ ಗೋಸ್ ಅಂತಾರೆ, ಡಸ್ ಅಂತಾರ, ಗೋಸ್ ಅಂತಾರೆ. ಇಲ್ಲಿ ಮಿಸ್ಟೇಕ್ ಅದಾರ, ಸ್ಪೆಲ್ಲಿಂಗ್ ಮಿಸ್ಟೇಕ್, ವರ್ಬಲ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್
ಅಂಡ್ ಹೊರ್ ಫಾರ್ಮ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಸೈನ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಬರ್ರಿ, SCINC ಸೈನ್ಸ್. ಈಗ ಡಸ್ ನಾಟ್ ಆದ್ಮೇಲೆ ಮುಂದೆ ಗೋಸ್ ಯಾಕೆ ಬರುತ್ತೆ? ಡಸ್ ನಾಟ್ ಗೋ, ಡಿಡ್ ನಾಟ್ ಗೋ, ಡು ನಾಟ್ ಗೋ. ನೆಕ್ಸ್ಟ್ ದ ಸ್ಪೆಲ್ಲಿಂಗ್ ಇದು ಕರೆಕ್ಟ್, ಸೈನ್ಸ್ ಸ್ಪೆಲ್ಲಿಂಗ್. ಹೊರ್ ಫಾರ್ಮ್ ಡಸ್ ನಾಟ್ ಗೋ ಆಗ್ಬೇಕು. ನೆಕ್ಸ್ಟ್ ಹಿ ಹ್ಯಾಡ್ ರಿಸೀವ್ಡ್ ಅಂತ ಆಗ್ಬೇಕು. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಒಂದು ಹ್ಯಾಡ್ ಬಂದೈತೆ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಹಿ ಹ್ಯಾಡ್ ರಿಸೀವ್ಡ್ ಡಿ ಹಚ್ಚಿರಿ. ಎ ಮೆಸೇಜಸ್ ಅಂತಾರ, ಎ ಅಂತಾರ, ಮೆಸೇಜಸ್ ಅಂತಾರ. ಎ ಮೆಸೇಜ್ ಅನ್ಬೇಕು. ಇದು ಒಂದು ವರ್ಬಲ್ ಮಿಸ್ಟೇಕ್, ಇದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಹೊರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಂದ್ರೆ ರಿಸೀವ್ಡ್ ಆಗ್ಬೇಕು. ಹಿ ಹ್ಯಾಡ್ ರಿಸೀವ್ಡ್ ಹೊರ್ ಮಿಸ್ಟೇಕ್. ಮತ್ತೆ ಇನ್ನೊಂದು ಏನ್ ಮಿಸ್ಟೇಕ್ ಅಂತಾರ್ರಿ, ನೌನ್ ಫಾರ್ಮ್. ಇದೇನು ಪ್ಲೂರಲ್ ಫಾರ್ಮ್? ಇದು ಪ್ಲೂರಲ್ ಫಾರ್ಮ್ ಆಗ್ಬೇಕು. ಆಗೈತಿ ಇದು ಪ್ಲೂರಲ್ ಫಾರ್ಮ್. ಎ ಅಂತ ಇರೋದನ್ನ ಸಿಂಗ್ಯುಲರ್ ಆಗ್ತತಿ. ಎ ಮೆಸೇಜ್ ಆಗ್ಬೇಕು, ಎ ಮೆಸೇಜ್ ಆಗೈತಿ. ಇದನ್ನ ಸರಿಪಡಿಸ್ರಿ. ರಿಸೀವ್ಡ್ ಮಾಡ್ರಿ, ಮೆಸೇಜ್ ಮಾಡ್ರಿ, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಹಾರ್ಬ್ ಮಿಸ್ಟೇಕ್ ಮಾಡಿದ್ನಲ್ಲ, ಹಾರ್ಬ್ ರಿಸೀವ್ಡ್ ಮಾಡ್ರಿ. ನೌನ್ ಪ್ಲೂರಲ್ ಫಾರ್ಮ್, ಇದು ಮೆಸೇಜಸ್ ಬರಬಾರ್ದು, ಮೆಸೇಜ್ ಮಾಡಬೇಕು. ನೆಕ್ಸ್ಟ್ ಬರ್ರಿ ಲಾಸ್ಟ್. ಈಚ್ ಸೂಪರ್ ಪವರ್, ಸಾರಿ, ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದ್ಯಾನ್ ಇನಫ್ ನ್ಯೂಕ್ಲಿಯರ್ ಬಾಂಬ್ಸ್. ಬಾಂಬ್ಸ್ ಅಂತ ನ್ಯೂಕ್ಲಿಯರ್ ಬಾಂಬ್ಸ್ ಟು ಡಿಸ್ಟ್ರಾಯ್ ದ ಅದರ್ ಇನ್ ಎ ಫಸ್ಟ್ ಸ್ಟ್ರೈಕ್ ಅಂತೈತಿ ಟೆಕ್ಸ್ಟ್ ಬುಕ್ ನೋಡಿ ನಾವು. ಇನ್ ದ ಫಸ್ಟ್ ಸ್ಟ್ರೈಕ್. ಇದ್ರಾಗ ಏನ್ ಮಾಡ್ಬೇಕು? ಮಿಸ್ಟೇಕ್ ಕರೆಕ್ಟ್ ಮಾಡ್ಬೇಕಾ? ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದ್ಯಾನ್ ಇನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಮಾಡ್ತಾರೆ. ಬಾಂಬ್ಸ್ ಟು ಡಿಸ್ಟ್ರಾಯ್ ದ ಅದರ್ಸ್ ಇನ್ ದ ಫಸ್ಟ್ ಸ್ಟ್ರೈಕ್. ಪ್ರಪೋಸಿಷನ್ ತುಂಬಂತಾರ ಇಲ್ಲೊಂದು ನೋಡಿದ ಫಾರ್ಮ್ ನೌನ್ ಪ್ಲೂರಲ್ ಫಾರ್ಮ್ ಇಲ್ಲೈತಿ ನೋಡ್ರಿ. ಪ್ರಪೋಸಿಷನ್ ಟು ಬಿ ಕರೆಕ್ಟೆಡ್. ನೌನ್ ಫಾರ್ಮ್ ನೌನ್ ಪ್ಲೂರಲ್ ಫಾರ್ಮ್ ಅಂತ. ಬಾಂಬ್ಸ್ ಹೋಗಿ ಬಾಂಬ್ಸ್ ಮಾಡ್ರಿ. ಪ್ರಪೋಸಿಷನ್ ಅಂತಂದ್ರೆ ಇದರಿ ಇನ್ ಬರ್ಬೇಕು, ಇನ್ ದ ಫಸ್ಟ್ ಸ್ಟ್ರೈಕ್. ಓಕೆ, ಎಸ್. 10th ಕನ್ನಡ ಮೀಡಿಯಂ ಲಾಸ್ಟ್ ಇದು. ಮತ್ತಿನ್ನ ನೋಡ್ಕೋತೀನಿ ಮುಂದೆ ಯಾವುದು 10th LBA ಬಿಟ್ಟಿಲ್ಲಲ್ಲ ನಿಮ್ದು ಇಂಗ್ಲಿಷ್ ಮೀಡಿಯಂದವ್ರದ್ದು, RMS ಇದ್ದವ್ರು. ಅಕಸ್ಮಾತ್ ಬಿಟ್ರು ಅಂದ್ರೆ ಆ ಕ್ವಶನ್ಸ್ ಬಿಡಿಸ್ತೀನಿ. ಅಕಸ್ಮಾತ್ ಅವ್ರು ಬಿಡದೆ ಹೋದ್ರೆ ಇನ್ನೊಂದು ಬೇರೆ ಯಾವ್ದಾರ ಕ್ವಶನ್ ತೊಗೊಂಡು ಬಿಡಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Bye friends.